ಎಫ್ಐಆರ್ ಅಲ್ಲಿ ಶಾಸಕರ ಹೆಸರೇ ಇರೋದಿಲ್ಲ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆದರೆ ತಣ್ಣೀರ್ ಮೈನಾ ಮತ್ತು ಇತರರ ವಿರುದ್ಧ ಅಂತೇಳಿ ಎಫ್ಐಆರ್ ದಾಖಲಾಗಿದೆ. ಆರೋಪಿತ ಇಬ್ಬರು ಶಾಸಕರ ಹೆಸರು ಇಲ್ಲದೆ ಎಫ್ಐಆರ್ ದಾಖಲು ಮಾಡಿರೋದು. ಶಾಸಕರಾದಂಥ ಎಸ್ ಪನ್ನಣ್ಣ ಹಾಗೂ ಮಂಥರ್ಗೌಡ ವಿರುದ್ಧ ಆರೋಪ ಕೇಳಿ ಬಂದಿತ್ತು. ಎಫ್ಐಆರ್ ನಲ್ಲಿ ಅವರ ಹೆಸರಿಲ್ಲ. ಚಲವಾದಿ ನಾರಾಯಣ ಸ್ವಾಮಿ ಅವರು ಆಸ್ಪತ್ರೆಯಲ್ಲಿ ಇನ್ನೂ ಕೂತಿದ್ದಾರಂತೆ. ಎಫ್ಐಆರ್ ಆಗೋವರೆಗೂ ಕೂಡ ನಾವು ಸುಮ್ಮನೆ ಇಲ್ಲಿಗೆ ಬಿಡೋದಿಲ್ಲ ಅಂತೇಳಿ ಎಫ್ಐಆರ್ ಪ್ರತಿ ನಿಮಗೆ ತೋರಿಸ್ತಾ ಇದ್ದೀವಿ. ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಆಗಿರುವಂತಹ ಎಫ್ಐಆರ್ ಪ್ರತಿಯಲ್ಲಿ ಮೊದಲನೇದು ತಣ್ಣೀರ್ ಮೈನಾ ಅಂತೇಳಿ ಅದರ್ಸ್ ಅಂತ ಇದೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಬೆಂಗಳೂರಿಂದ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಹಾಗೆ ಮಡಿಕೇರಿಯಿಂದ ನಮ್ಮ ಮಡಿಕೇರಿ ಪ್ರತಿನಿಧಿ ಅನು ಕಾರ್ಯಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಧ್ರುವ ಬಳಿ ಹೋಗೋಣ. ಧ್ರುವ, ಎಫ್ಐಆರ್ ದಾಖಲಾಗಿದೆ. ಆಗ್ಲೂ ಕೂಡ ನಿಮ್ಮನ್ನ ಮಾತಾಡಿಸ್ಬೇಕಾದ್ರೆ ಕೇಳ್ತಿದ್ದೆ ಯಾಕೆ ಏನ್ ಕಾರಣ ಅಂತೇಳಿ. ಯಾವ ಕಾರಣಕ್ಕೋಸ್ಕರ ಇಬ್ಬರ ಹೆಸರು ಸೇರ್ಪಡೆಗೊಳಿಸಿಲ್ಲ? ಏನು ಪೊಲೀಸರ ಮೇಲೆ ಪ್ರಭಾವ ಏನಾದ್ರೂ ಇದೆಯಾ, ಪ್ರೆಷರ್ ಇದೆಯಾ, ಅವ್ರ ಹೆಸರು ಸೇರಿಸಬಾರ್ದು ಅಂತ ಏನಾದ್ರು ಆರೋಪ ಕೇಳಿ ಬಂದಿದೆಯಲ್ಲ? ಎಸ್ ನಾಗೇಂದ್ರ, ಈಗ ಬಿಜೆಪಿ ನಾಯಕರು ಕೂಡ ಅದೇ ಒಂದು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಈ ಡೆತ್ ನೋಟ್ ನಲ್ಲಿ ಇರುವಂತಹ ಹೆಸರನ್ನ ಯಾವ ಕಾರಣಕ್ಕಾಗಿ ಸೇರಿಸಿಲ್ಲ ಎನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಿನಯ್ ಸಹೋದರ ಕೂಡ ಅವರು ದೂರನ್ನ ಕೊಟ್ಟ ಸಂದರ್ಭದಲ್ಲಿ ಡೆತ್ ನೋಟ್ ನಲ್ಲಿ ಇರೋದೆಲ್ಲದನ್ನ ಕೂಡ ನಾನು ಮೆನ್ಷನ್ ಮಾಡಿದ್ದೆ. ಆದ್ರೂ ಕೂಡ ಪೊಲೀಸರು ಆ ಹೆಸರನ್ನ, ಇಬ್ಬರು ಶಾಸಕರ ಹೆಸರನ್ನ ಸೇರಿಸಿಲ್ಲ ಎನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಅಲ್ಲದೆ ಈ ಡೆತ್ ನೋಟ್ ನಲ್ಲಿ ಶಾಸಕರಿಬ್ಬರ ಹೆಸರನ್ನ ಸೇರಿಸುವ ವರೆಗೂ ನಾವು ಇಲ್ಲಿಂದ ತೆರಳಲ್ಲ ಎನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಹೀಗಾಗಿ ಬಿಜೆಪಿ ನಾಯಕರು ಕೂಡ ಪಟ್ಟನ್ನ ಹಿಡಿದು ಈಗ ಚಲವಾದಿ ನಾರಾಯಣ ಸ್ವಾಮಿ ಹಾಗೆ ಅಶ್ವಥ್ ನಾರಾಯಣ್ ಆದಿಯಾಗಿ ಬಿಜೆಪಿ ನಾಯಕರು ಈಗ ಸದ್ಯ ಅಂಬೇಡ್ಕರ್ ಆಸ್ಪತ್ರೆಗೆಲ್ಲೇ ಇನ್ನೂ ಇದ್ದಾರೆ. ಈಗ ಸದ್ಯ ಸ್ಥಳಕ್ಕೆ ಏನು ಡಿಸಿಪಿ ದೇವರಾಜ್ ಅವರು ಕೂಡ ಆಗಮಿಸಿ ಈ ಬಿಜೆಪಿ ಮುಖಂಡರನ್ನ ಕೂಡ ಸ್ಪಷ್ಟನೆ ನೀಡುವಂತಹ ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಯಾವ ಕಾರಣಕ್ಕಾಗಿ ಎಫ್ಐಆರ್ ನಲ್ಲಿ ಮಂಥರ್ಗೌಡ ಹಾಗೆ ಪನ್ನಣ್ಣ ಅವರ ಹೆಸರನ್ನ ಸೇರಿಸಿಲ್ಲ ಎನ್ನುವಂತಹ ಒಂದು ಸ್ಪಷ್ಟನೆಯನ್ನ ನೀಡುವಂತಹ ಕೆಲಸ ಮಾಡಿದ್ರು. ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಎವಿಡೆನ್ಸ್ ಅನ್ನ ನೀಡಬೇಕು. ಹಾಗೆ ಕೊಟ್ಟಂತಹ ದೂರಿನ ಕಾಪಿಯಲ್ಲಿ ಆ ಹೆಸರು ಇರಲಿಲ್ಲ ಎನ್ನುವಂಥದ್ದನ್ನ ಕೂಡ ತಿಳಿಸಿದ್ರು. ಆದ್ರೆ ಈಗ ಸದ್ಯ ಈ ಹೆಸರು ನೀವು ಹೆಚ್ಚುವರಿಯಾಗಿ ಈ ಶಾಸಕರಿಬ್ಬರ ಹೆಸರನ್ನ ಸೇರಿಸಲೇಬೇಕು ಅಂತ ಹೇಳಿ ಈಗ ಬಿಜೆಪಿ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ. ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ 108 ಅಡಿ ಆತ್ಮಹತ್ಯೆಗೆ ಪ್ರಚೋದನೆ ಈ ಸೆಕ್ಷನ್ ಅಡಿ ಸದ್ಯ ಪ್ರಕರಣ ದಾಖಲಾಗಿದೆ. ಆದ್ರೆ ಈ ಇಬ್ಬರು ಶಾಸಕರ ಹೆಸರನ್ನ ಸೇರಿಸ್ತಾ ಇರೋದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಸದ್ಯ ಈಗ ಶೋಭಾ ಕರಂದ್ಲಾಜೆ ಹಾಗೆ ಬಿವೈ ವಿಜಯೇಂದ್ರ ಕೂಡ ಆಸ್ಪತ್ರೆಗೆ ಬರ್ತಾರೆ ಎನ್ನುವಂತಹ ಮಾಹಿತಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಆಗಮಿಸುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಈ ಒಂದು ಎಫ್ಐಆರ್ ನಲ್ಲಿ ಇಬ್ಬರ ಹೆಸರನ್ನ ಸೇರಿಸಲೇಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರು ಹಾಗೆ ಸಂಪರ್ಕದಲ್ಲೇ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಅನು ಕಾರ್ಯಪ್ಪ, ಈಗ ಮಡಿಕೇರಿ ಭಾಗದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ? ಎಫ್ಐಆರ್ ಅಲ್ಲಿ ಶಾಸಕರ ಹೆಸರೇ ಇರೋದಿಲ್ಲ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆದರೆ ತಣ್ಣೀರ್ ಮೈನಾ ಮತ್ತು ಇತರರ ವಿರುದ್ಧ ಅಂತೇಳಿ ಎಫ್ಐಆರ್ ದಾಖಲಾಗಿದೆ. ಆರೋಪಿತ ಇಬ್ಬರು ಶಾಸಕರ ಹೆಸರು ಇಲ್ಲದೆ ಎಫ್ಐಆರ್ ದಾಖಲು ಮಾಡಿರೋದು. ಶಾಸಕರಾದಂಥ ಎಸ್ ಪನ್ನಣ್ಣ ಹಾಗೂ ಮಂಥರ್ಗೌಡ ವಿರುದ್ಧ ಆರೋಪ ಕೇಳಿ ಬಂದಿತ್ತು. ಎಫ್ಐಆರ್ ನಲ್ಲಿ ಅವರ ಹೆಸರಿಲ್ಲ. ಚಲವಾದಿ ನಾರಾಯಣ ಸ್ವಾಮಿ ಅವರು ಆಸ್ಪತ್ರೆಯಲ್ಲಿ ಇನ್ನೂ ಕೂತಿದ್ದಾರಂತೆ. ಎಫ್ಐಆರ್ ಆಗೋವರೆಗೂ ಕೂಡ ನಾವು ಸುಮ್ಮನೆ ಇಲ್ಲಿಗೆ ಬಿಡೋದಿಲ್ಲ ಅಂತೇಳಿ ಎಫ್ಐಆರ್ ಪ್ರತಿ ನಿಮಗೆ ತೋರಿಸ್ತಾ ಇದ್ದೀವಿ. ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಆಗಿರುವಂತಹ ಎಫ್ಐಆರ್ ಪ್ರತಿಯಲ್ಲಿ ಮೊದಲನೇದು ತಣ್ಣೀರ್ ಮೈನಾ ಅಂತೇಳಿ ಅದರ್ಸ್ ಅಂತ ಇದೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಬೆಂಗಳೂರಿಂದ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಹಾಗೆ ಮಡಿಕೇರಿಯಿಂದ ನಮ್ಮ ಮಡಿಕೇರಿ ಪ್ರತಿನಿಧಿ ಅನು ಕಾರ್ಯಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಧ್ರುವ ಬಳಿ ಹೋಗೋಣ. ಧ್ರುವ, ಎಫ್ಐಆರ್ ದಾಖಲಾಗಿದೆ. ಆಗ್ಲೂ ಕೂಡ ನಿಮ್ಮನ್ನ ಮಾತಾಡಿಸ್ಬೇಕಾದ್ರೆ ಕೇಳ್ತಿದ್ದೆ ಯಾಕೆ ಏನ್ ಕಾರಣ ಅಂತೇಳಿ.
ಯಾವ ಕಾರಣಕ್ಕೋಸ್ಕರ ಇಬ್ಬರ ಹೆಸರು ಸೇರ್ಪಡೆಗೊಳಿಸಿಲ್ಲ, ಏನು ಪೊಲೀಸರ ಮೇಲೆ ಪ್ರಭಾವ ಏನಾದ್ರೂ ಇದೆಯಾ, ಪ್ರೆಷರ್ ಇದೆಯಾ, ಅವ್ರ ಹೆಸರು ಸೇರಿಸಬಾರ್ದು ಅಂತ ಏನಾದ್ರು ಆರೋಪ ಕೇಳಿ ಬಂದಿದೆಯಲ್ಲ. ಎಸ್ ನಾಗೇಂದ್ರ, ಈಗ ಬಿಜೆಪಿ ನಾಯಕರು ಕೂಡ ಅದೇ ಒಂದು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಈ ಡೆತ್ ನೋಟ್ ನಲ್ಲಿ ಇರುವಂತಹ ಹೆಸರನ್ನ ಯಾವ ಕಾರಣಕ್ಕಾಗಿ ಸೇರಿಸಿಲ್ಲ ಎನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಿನಯ್ ಸಹೋದರ ಕೂಡ ಅವರು ದೂರನ್ನ ಕೊಟ್ಟ ಸಂದರ್ಭದಲ್ಲಿ ಡೆತ್ ನೋಟ್ ನಲ್ಲಿ ಇರೋದೆಲ್ಲದನ್ನ ಕೂಡ ನಾನು ಮೆನ್ಷನ್ ಮಾಡಿದ್ದೆ, ಆದ್ರೂ ಕೂಡ ಪೊಲೀಸರು ಆ ಹೆಸರನ್ನ, ಇಬ್ಬರು ಶಾಸಕರ ಹೆಸರನ್ನ ಸೇರಿಸಿಲ್ಲ ಎನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಅಲ್ಲದೆ ಈ ಡೆತ್ ನೋಟ್ ನಲ್ಲಿ ಶಾಸಕರಿಬ್ಬರ ಹೆಸರನ್ನ ಸೇರಿಸುವ ವರೆಗೂ ನಾವು ಇಲ್ಲಿಂದ ತೆರಳಲ್ಲ ಎನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಹೀಗಾಗಿ ಬಿಜೆಪಿ ನಾಯಕರು ಕೂಡ ಪಟ್ಟನ್ನ ಹಿಡಿದು ಈಗ ಚಲವಾದಿ ನಾರಾಯಣ ಸ್ವಾಮಿ ಹಾಗೆ ಅಶ್ವಥ್ ನಾರಾಯಣ್ ಆದಿಯಾಗಿ ಬಿಜೆಪಿ ನಾಯಕರು ಈಗ ಸದ್ಯ ಅಂಬೇಡ್ಕರ್ ಆಸ್ಪತ್ರೆಗೆಲ್ಲೇ ಇನ್ನೂ ಇದ್ದಾರೆ. ಈಗ ಸದ್ಯ ಸ್ಥಳಕ್ಕೆ ಏನು ಡಿಸಿಪಿ ದೇವರಾಜ್ ಅವರು ಕೂಡ ಆಗಮಿಸಿ ಈ ಬಿಜೆಪಿ ಮುಖಂಡರನ್ನ ಕೂಡ ಸ್ಪಷ್ಟನೆ ನೀಡುವಂತಹ ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಯಾವ ಕಾರಣಕ್ಕಾಗಿ ಎಫ್ಐಆರ್ ನಲ್ಲಿ ಮಂತರ್ಗೌಡ ಹಾಗೆ ಪೊನ್ನಣ್ಣ ಅವರ ಹೆಸರನ್ನ ಸೇರಿಸಿಲ್ಲ ಎನ್ನುವಂತಹ ಒಂದು ಸ್ಪಷ್ಟನೆಯನ್ನ ನೀಡುವಂತಹ ಕೆಲಸ ಮಾಡಿದ್ರು. ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಎವಿಡೆನ್ಸ್ ಅನ್ನ ನೀಡಬೇಕು, ಹಾಗೆ ಕೊಟ್ಟಂತಹ ದೂರಿನ ಕಾಪಿಯಲ್ಲಿ ಆ ಹೆಸರು ಇರಲಿಲ್ಲ ಎನ್ನುವಂಥದ್ದನ್ನ ಕೂಡ ತಿಳಿಸಿದ್ರು. ಆದ್ರೆ ಈಗ ಸದ್ಯ ಈ ಹೆಸರು ನೀವು ಹೆಚ್ಚುವರಿಯಾಗಿ ಈ ಶಾಸಕರಿಬ್ಬರ ಹೆಸರನ್ನ ಸೇರಿಸಲೇಬೇಕು ಅಂತ ಹೇಳಿ ಈಗ ಬಿಜೆಪಿ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ. ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಬಿಎನ್ಎಸ್ 108 ಅಡಿ ಆತ್ಮಹತ್ಯೆಗೆ ಪ್ರಚೋದನೆ ಈ ಸೆಕ್ಷನ್ ಅಡಿ ಸದ್ಯ ಪ್ರಕರಣ ದಾಖಲಾಗಿದೆ. ಆದ್ರೆ ಈ ಇಬ್ಬರು ಶಾಸಕರ ಹೆಸರನ್ನ ಸೇರಿಸ್ತಾ ಇರೋದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಸದ್ಯ ಈಗ ಶೋಭಾ ಕರಂದ್ಲಾಜೆ ಹಾಗೆ ಬಿವೈ ವಿಜಯೇಂದ್ರ ಕೂಡ ಆಸ್ಪತ್ರೆಗೆ ಬರ್ತಾರೆ ಎನ್ನುವಂತಹ ಮಾಹಿತಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಆಗಮಿಸುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಈ ಒಂದು ಎಫ್ಐಆರ್ ನಲ್ಲಿ ಇಬ್ಬರ ಹೆಸರನ್ನ ಸೇರಿಸಲೇಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರು ಹಾಗೆ ಸಂಪರ್ಕದಲ್ಲೇ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಅನುಕಾರ್ಯಪ್ಪ, ಈಗ ಮಡಿಕೇರಿ ಭಾಗದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಎಫ್ಐಆರ್ ಅಲ್ಲಿ ಶಾಸಕರ ಹೆಸರೇ ಇರೋದಿಲ್ಲ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆದ್ರೆ ತಣ್ಣೀರ್ ಮೈನಾ ಮತ್ತು ಇತರರ ವಿರುದ್ಧ ಅಂತೇಳಿ ಎಫ್ಐಆರ್ ದಾಖಲಾಗಿದೆ. ಆರೋಪಿತ ಇಬ್ಬರು ಶಾಸಕರ ಹೆಸರು ಇಲ್ಲದೆ ಎಫ್ಐಆರ್ ದಾಖಲು ಮಾಡಿರೋದು. ಶಾಸಕರಾದಂತ ಎಸ್ ಪೊನ್ನಣ್ಣ ಹಾಗೂ ಮಂಥರ್ಗೌಡ ವಿರುದ್ಧ ಆರೋಪ ಕೇಳಿ ಬಂದಿತ್ತು. ಎಫ್ಐಆರ್ ನಲ್ಲಿ ಅವರ ಹೆಸರಿಲ್ಲ. ಚಲವಾದಿ ನಾರಾಯಣ ಸ್ವಾಮಿ ಅವರು ಆಸ್ಪತ್ರೆಯಲ್ಲಿ ಇನ್ನೂ ಕೂತಿದ್ದಾರಂತೆ. ಎಫ್ಐಆರ್ ಆಗೋವರೆಗೂ ಕೂಡ ನಾವು ಸುಮ್ಮನೆ ಇಲ್ಲಿಗೆ ಬಿಡೋದಿಲ್ಲ ಅಂತೇಳಿ ಎಫ್ಐಆರ್ ಪ್ರತಿ ನಿಮಗೆ ತೋರಿಸ್ತಾ ಇದ್ದೀವಿ. ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಆಗಿರುವಂತಹ ಎಫ್ಐಆರ್ ಪ್ರತಿಯಲ್ಲಿ ಮೊದಲನೇದು ತಣ್ಣೀರ್ ಮಹೇನಾ ಅಂತೇಳಿ ಅದರ್ಸ್ ಅಂತ ಇದೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ, ಬೆಂಗಳೂರಿಂದ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಹಾಗೆ ಮಡಿಕೇರಿಯಿಂದ ನಮ್ಮ ಮಡಿಕೇರಿ ಪ್ರತಿನಿಧಿ ಅನುಕಾರ್ಯಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಧ್ರುವ ಬಳಿ ಹೋಗೋಣ. ಧ್ರುವ, ಎಫ್ಐಆರ್ ದಾಖಲಾಗಿದೆ, ಆಗ್ಲೂ ಕೂಡ ನಿಮ್ಮನ್ನ ಮಾತಾಡಿಸ್ಬೇಕಾದ್ರೆ ಕೇಳ್ತಿದ್ದೆ ಯಾಕೆ, ಏನ್ ಕಾರಣ ಅಂತೇಳಿ, ಯಾವ ಕಾರಣಕ್ಕೋಸ್ಕರ ಇಬ್ಬರ ಹೆಸರು ಸೇರ್ಪಡೆಗೊಳಿಸಿಲ್ಲ, ಏನು ಪೊಲೀಸರ ಮೇಲೆ ಪ್ರಭಾವ ಏನಾದ್ರೂ ಇದೆಯಾ, ಪ್ರೆಷರ್ ಇದೆಯಾ, ಅವ್ರ ಹೆಸರು ಸೇರಿಸಬಾರ್ದು ಅಂತ ಏನಾದ್ರು ಆರೋಪ ಕೇಳಿ ಬಂದಿದೆಯಲ್ಲ. ಎಸ್ ನಾಗೇಂದ್ರ, ಈಗ ಬಿಜೆಪಿ ನಾಯಕರು ಕೂಡ ಅದೇ ಒಂದು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಈ ಡೆತ್ ನೋಟ್ ನಲ್ಲಿ ಇರುವಂತಹ ಹೆಸರನ್ನ ಯಾವ ಕಾರಣಕ್ಕಾಗಿ ಸೇರಿಸಿಲ್ಲ ಎನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಿನಯ್ ಸಹೋದರ ಕೂಡ ಅವರು ದೂರನ್ನ ಕೊಟ್ಟ ಸಂದರ್ಭದಲ್ಲಿ ಡೆತ್ ನೋಟ್ ನಲ್ಲಿ ಇರೋದೆಲ್ಲದನ್ನ ಕೂಡ ನಾನು ಮೆನ್ಷನ್ ಮಾಡಿದ್ದೆ, ಆದ್ರೂ ಕೂಡ ಪೊಲೀಸರು ಆ ಹೆಸರನ್ನ, ಇಬ್ಬರು ಶಾಸಕರ ಹೆಸರನ್ನ ಸೇರಿಸಿಲ್ಲ ಎನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಅಲ್ಲದೆ ಈ ಡೆತ್ ನೋಟ್ ನಲ್ಲಿ ಶಾಸಕರಿಬ್ಬರ ಹೆಸರನ್ನ ಸೇರಿಸುವ ವರೆಗೂ ನಾವು ಇಲ್ಲಿಂದ ತೆರಳಲ್ಲ ಎನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಹೀಗಾಗಿ ಬಿಜೆಪಿ ನಾಯಕರು ಕೂಡ ಪಟ್ಟನ್ನ ಹಿಡಿದು ಈಗ ಚಲವಾದಿ ನಾರಾಯಣ ಸ್ವಾಮಿ ಹಾಗೆ ಅಶ್ವಥ್ ನಾರಾಯಣ್ ಆದಿಯಾಗಿ ಬಿಜೆಪಿ ನಾಯಕರು ಈಗ ಸದ್ಯ ಅಂಬೇಡ್ಕರ್ ಆಸ್ಪತ್ರೆಗೆಲ್ಲೇ ಇನ್ನೂ ಇದ್ದಾರೆ. ಈಗ ಸದ್ಯ ಸ್ಥಳಕ್ಕೆ ಏನು ಡಿಸಿಪಿ ದೇವರಾಜ್ ಅವರು ಕೂಡ ಆಗಮಿಸಿ ಈ ಬಿಜೆಪಿ ಮುಖಂಡರನ್ನ ಕೂಡ ಸ್ಪಷ್ಟನೆ ನೀಡುವಂತಹ ಕೆಲಸವನ್ನ ಮಾಡಿದ್ರು. ಅದರಲ್ಲಿ ಯಾವ ಕಾರಣಕ್ಕಾಗಿ ಎಫ್ಐಆರ್ ನಲ್ಲಿ ಮಂತರ್ಗೌಡ ಹಾಗೆ ಪೊನ್ನಣ್ಣ ಅವರ ಹೆಸರನ್ನ ಸೇರಿಸಿಲ್ಲ ಎನ್ನುವಂತಹ ಒಂದು ಸ್ಪಷ್ಟನೆಯನ್ನ ನೀಡುವಂತಹ
ಮಾಡುವಂತ ಕೆಲಸ ಮಾಡಿದ್ರು. ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಎವಿಡೆನ್ಸ್ ಅನ್ನ ನೀಡಬೇಕು, ಹಾಗೆ ಕೊಟ್ಟಂತಹ ದೂರಿನ ಕಾಪಿಯಲ್ಲಿ ಆ ಹೆಸರು ಇರಲಿಲ್ಲ ಎನ್ನುವಂಥದ್ದನ್ನ ಕೂಡ ತಿಳಿಸಿದ್ರು. ಆದ್ರೆ ಈಗ ಸದ್ಯ ಈ ಹೆಸರು ನೀವು ಹೆಚ್ಚುವರಿಯಾಗಿ ಈ ಶಾಸಕರಿಬ್ಬರ ಹೆಸರನ್ನ ಸೇರಿಸಲೇಬೇಕು ಅಂತ ಹೇಳಿ ಈಗ ಬಿಜೆಪಿ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ. ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ BNS 108 ಅಡಿ ಆತ್ಮಹತ್ಯೆಗೆ ಪ್ರಚೋದನೆ ಈ ಸೆಕ್ಷನ್ ಅಡಿ ಸದ್ಯ ಪ್ರಕರಣ ದಾಖಲಾಗಿದೆ. ಆದ್ರೆ ಈ ಇಬ್ಬರು ಶಾಸಕರ ಹೆಸರನ್ನ ಸೇರಿಸ್ತಾ ಇರೋದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಸದ್ಯ ಈಗ ಶೋಭಾ ಕರಂದ್ಲಾಜೆ ಹಾಗೆ BY ವಿಜಯೇಂದ್ರ ಕೂಡ ಆಸ್ಪತ್ರೆಗೆ ಬರ್ತಾರೆ ಎನ್ನುವಂತಹ ಮಾಹಿತಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಆಗಮಿಸುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಈ ಒಂದು FIR ನಲ್ಲಿ ಇಬ್ಬರ ಹೆಸರನ್ನ ಸೇರಿಸಲೇಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರು ಹಾಗೆ ಸಂಪರ್ಕದಲ್ಲೇ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಅನುಕಾರ್ಯಪ್ಪ, ಈಗ ಮಡಿಕೇರಿ ಭಾಗದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ?